ರಚಿತಾರಾಮ್ ಹುಡುಗನ ಬಗ್ಗೆ ಸಿಕ್ತು ಮಾಹಿತಿ. ಜೈಲಿನಲ್ಲಿರ್ತಕ್ಕಂಥ ದರ್ಶನ್ ರವರನ್ನ ನೋಡಲು ಹೋಗುವಂಥ ಸಮಯದಲ್ಲಿ ಒಂದು ರಚಿತಾರಾಮ್ ರವರ ಹುಡುಗನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಕ್ಕಿದೆ. ತಮ್ಮ ಹುಡುಗನನ್ನು ಕರೆದುಕೊಂಡು ಒಂದು ಜೈಲಿಗೆ ದರ್ಶನ್ ರವರನ್ನ ಭೇಟಿ ಮಾಡಲು ಹೋದ ರಚಿತಾರಾಮ್. ಅಷ್ಟಕ್ಕೂ ಹುಡುಗ ಯಾರು, ಯಾಕೆ ಈ ವಿಷಯವನ್ನು ಎಲ್ಲರಿಂದ ಮುಚ್ಚಿಡ್ತಾ ಇದ್ದಾರೆ? ಸೊ ತುಂಬ ರಹಸ್ಯಮಯವಾದ ಜೀವನವನ್ನು ಒಂದು ರಚಿತಾರಾಮ್ರವರು ಬದುಕ್ತಾರೆ. ತಮ್ಮ ಜೀವನದಲ್ಲಿ ಏನೇ ನಡೆದರೂ ಕೂಡ ಅದನ್ನು ಗುಪ್ತವಾಗಿಟ್ಕೊಳ್ತಾರೆ, ಎಲ್ಲೂ ಕೂಡ ಸರಿಯಾಗಿ ಹೇಳ್ಕೊಳ್ಳೋದಿಲ್ಲ. ಸೊ ಇಂತಹ ರಚಿತಾರಾಮ್ರವರು ಹೇಗೆ ಅಡವಿದ್ರು? ಸೊ ತಮ್ಮ ಹುಡುಗನನ್ನು ಕರೆದುಕೊಂಡು ಒಂದು ರಚಿತಾರಾಮ್ರವರು ಒಂದು ದರ್ಶನ್ ರವರನ್ನ ಭೇಟಿ ಮಾಡಲಿಕ್ಕೆ ಅವರಿಗೆ ಒಂದು ಪರಿಚಯ ಮಾಡಿಕೊಡ್ಲಿಕ್ಕೆ ಹೋಗ್ತಾ ಇದ್ರಂತೆ ಜೈಲಿಗೆ. ಸೊ ಅಲ್ಲಿ ಏನೇನಾಯಿತು, ಸೊ ಯಾರು ಇವರ ಹುಡುಗ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಒಂದು ಹಲವಾರು ಕನ್ನಡ ನಟಿಯರು ಇಂದಿಗೂ ಕೂಡ ಮದುವೆಯಾಗಿಲ್ಲ. ವಯಸ್ಸು ನೋಡಿದ್ರೆ 35ರಿಂದ 40ರವರೆಗೂ ಬಂದಿದ್ರು ಕೂಡ ಹಲವಾರು ನಟಿಯರು ಇಂದಿಗೂ ಕೂಡ ಮದುವೆಯಾಗಿಲ್ಲ. ಸೊ ಆ ಸಾಲಿನಲ್ಲಿ ಆಂಕರ್ ಅನುಶ್ರೀ ಅವರು ಕೂಡ ಇದ್ರು. ಆಂಕರ್ ಅನುಶ್ರೀ ಅವರು ಮೊನ್ನೆ ತಾನೇ ಮದುವೆಯಾಗಿ ಸೊ ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ತುಂಬಾ ಸುಖಮಯವಾದ ಜೀವನವನ್ನು ನಡೆಸ್ತಾ ಇದ್ದಾರೆ. ಸೊ ಯಾಕಪ್ಪ ಅಂತಂದ್ರೆ ಆಂಕರ್ ಅನುಶ್ರೀ ಅವರು ಕೂಡ ಇಂದಿಗೂ ಎಲ್ಲೂ ಕೂಡ ಹೇಳ್ಕೊಂಡಿರಲಿಲ್ಲ. ಸೊ ಒಂದು ಮದುವೆ ಆಗುವ ವೇಳೆಯೇ ಒಂದು ಹೇಳ್ಕೊಂಡ್ಬಿಟ್ರು, ಇಲ್ಲ ನನಗೆ ಈ ರೀತಿಯಾದ ರಿಲೇಷನ್ಶಿಪ್ ಇದೆ, ಒಂದು 5-6 ವರ್ಷಗಳಿಂದ ಈ ರೀತಿಯಾದ ರಿಲೇಷನ್ಶಿಪ್ ಇದೆ, ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ, ಇವರನ್ನೇ ಮದುವೆ ಆಗ್ತೀನಿ ಅನ್ನೋ ಮಾತನ್ನ ಆಂಕರ್ ಅನುಶ್ರೀ ಅವರು ಹೇಳ್ಕೊಂಡ್ರು. ಸೊ ಅದೇ ರೀತಿಯಾದ ಒಂದು ಘಟನೆಗಳು ಒಂದು ರಚಿತಾರಾಮ್ ರವರ ಬಾಳಲ್ಲಿ ಕೂಡ ನಡೀತಾ ಇದೆ. ಒಂದು 4ರಿಂದ 5 ವರ್ಷಗಳ ಕಾಲ ಒಬ್ಬ ಹುಡುಗನೊಂದಿಗೆ ಪ್ರೀತಿಯನ್ನ ಮಾಡ್ತಾ ಇದ್ದಾರಂತೆ. ಸೊ ಆ ಹುಡುಗನನ್ನ ಕರೆದುಕೊಂಡು ಒಂದು ದರ್ಶನ್ ರವರನ್ನ ಡಿ ಬಾಸ್ ರವರನ್ನ ನೋಡಲು ಒಂದು ಜೈಲಿಗೆ ಹೋಗ್ತಾ ಇರುವಂತಹ ಸಮಯದಲ್ಲಿ ಈ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗಿದೆ. ಸೊ ಆ ಒಂದು ವಿಡಿಯೋ ಕ್ಲಿಪ್ ಅನ್ನು ಕೂಡ ಬೇಕಾದ್ರೆ ನಾನು ಹಾಕ್ತೀನಿ, ನಿಮಗೆ ಕಮೆಂಟ್ ಮಾಡಿ. ಸೊ ಆ ಒಂದು ಹುಡುಗನ ಜೊತೆಗೆ ಒಂದು ದರ್ಶನ್ ರವರನ್ನ ನೋಡಲು ಒಂದು ಹೋಗ್ತಾ ಇದ್ದಾರಂತೆ. ಹೋಗುವಾಗ ಈ ಒಂದು ತುಂಬಾ ಸತ್ಯಗಳು ಹೊರಬಿದ್ದಿದೆ ಅಂತೆ. ಸೊ ಅಷ್ಟಕ್ಕೂ ಯಾರು ಈ ಹುಡುಗ, ಏನನ್ನ ಕೆಲಸ ಮಾಡ್ತಾರೆ, ಇವರೇನಾದರೂ ಕನ್ನಡ ನಟರ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದ್ರೆ 3ರಿಂದ 4 ವರ್ಷಗಳ ಕಾಲ ಆ ಹುಡುಗನೊಂದಿಗೆ ಪ್ರೀತಿಯನ್ನ ಮಾಡ್ತಾ ಇದ್ದಾರೆ ಅಂತೆ ಈ ಒಂದು ರಚಿತಾರಾಮ್ ರವರು. ಇದಾದ ನಂತರ ನೋಡ್ಬೇಕಪ್ಪ ಅಂತಂದ್ರೆ ಹಲವಾರು ಬಾರಿ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಆ ಹುಡುಗನ ಜೊತೆಗೆ ಕಾಣಿಸಿಕೊಂಡಿದ್ದಾರೆ. ಆದರೆ ಎಲ್ಲೂ ಕೂಡ ವೈರಲ್ ಆಗಿಲ್ಲ. ಯಾಕಪ್ಪ ಅಂತಂದ್ರೆ ಸೆಲೆಬ್ರಿಟೀಸ್ಗಳು ಒಂದು ಅವರ ಬಾಡಿ ಗಾರ್ಡ್ ಜೊತೆನೋ, ಸೊ ಅವರ ಒಂದು ಪರ್ಸನಲ್ ಅಸಿಸ್ಟೆಂಟ್ ಜೊತೆನೋ ಯಾರೋ ಜೊತೆನೂ ಅಡ್ಡಾಡ್ತಾ ಇರ್ತಾರೆ, ಯಾರೋ ಜೊತೆನೇ ಸುತ್ತಾಡ್ತಾ ಇರ್ತಾರೆ. ಸೊ ಅವರನ್ನ ಅವರ ಗಂಡ, ಅವರ ಬಾಯ್ ಫ್ರೆಂಡ್ ಅಂತ ಒಂದು ಫೈಂಡ್ ಔಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಈ ರೀತಿಯಾಗಿ ಅಭಿಮಾನಿಗಳು ಹಲವಾರು ಬಾರಿ ನೋಡಿದ್ರು ಕೂಡ ಇಲ್ಲ, ಇವ್ರು ಯಾರೋ ಒಂದು PA ಇರ್ಬೋದು, ಏನೋ ಇರ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಆದರೆ ಅಸಲಿಗೆ ಈಗ ಸತ್ಯ ಹೊರಬಿದ್ದಿದೆ. ಸೊ ಅವರು ತುಂಬಾನೇ ಕ್ಲೋಸ್ ಫ್ರೆಂಡ್ ಆಗಿದ್ರಂತೆ ಮೊದಲನೇದಾಗಿ. ಸೊ ಫ್ರೆಂಡ್ಶಿಪ್ ಇರ್ತಕ್ಕಂಥದ್ದು ಈಗ ಒಂದು ಕನ್ವರ್ಟ್ ಆಗಿ ಒಂದು ಲವ್ಗೆ ಕನ್ವರ್ಟ್ ಆಗಿದೆ ಅಂತೆ. ಆದಷ್ಟು ಬೇಗ ನಾನು ಮದುವೆಯನ್ನು ಕೂಡ ಆಗ್ತೀನಿ ಇವರೊಂದಿಗೆ ಅನ್ನೋ ಮಾತನ್ನು ಕೂಡ ಒಂದು ನಟಿಯಾದಂತಹ ಒಂದು ರಚಿತಾರಾಮ್ ರವರು ಹೇಳಿದ್ದಾರಂತೆ. ಸೊ ತುಂಬಾ ಖಾಸಗಿಯಾಗಿ ತಮ್ಮ ಜೀವನವನ್ನ ನಡೆಸ್ತಾ ಇದ್ರು ಒಂದು ರಚಿತಾರಾಮ್ ರವರು. ಯಾಕಪ್ಪ ಅಂತಂದ್ರೆ ತಮ್ಮ ಯಾವುದೇ ಪ್ರೀತಿ ಪ್ರೇಮದ ವಿಚಾರವನ್ನು ಕೂಡ ಇಂದಿಗೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು, ಯಾವುದೇ ಒಂದು ನ್ಯೂಸ್ ಚಾನೆಲ್ಗಳಲ್ಲಾಗಿರ್ಬೋದು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಆದರೆ ಇಂತಹದೊಂದು ಮಾಹಿತಿ ಇತ್ತು ಅನ್ನೋದೇ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಈಗ ತುಂಬಾ ಒಂದು ಕುತೂಹಲಕರ ಮಾಹಿತಿ ಸಿಕ್ಕಿದೆ. ಸೊ ಇನ್ನು ಇದ್ರ ಬಗ್ಗೆ ಸಂಪೂರ್ಣವಾದ ಅಪ್ಡೇಟ್ ಬೇಕು. ಆ ಹುಡುಗ ಯಾರು, ಆ ಹುಡುಗನ ಫೋಟೋ, ಸೊ ಏನನ್ನ ಕೆಲಸ ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತೀನಿ.